ನಮಸ್ತೆ ವೀಕ್ಷಕರೇ, ಅಮ್ಮನ ಅಡುಗೆ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಬಸ್ಸಾರು ಅಂದರೆ ಯಾರಿಗೆಲ್ಲ ಇಷ್ಟ ಇಲ್ಲ ಅಲ್ವಾ? ಮುದ್ದೆ ಬಸ್ಸಾರು ತಿನ್ನೋದಕ್ಕೆ ಸೂಪರು. ನಾನಿವತ್ತು ಬಸ್ಸಾರು ಜೊತೆಗೆ ಬಂದಿದ್ದೀನಿ ನಿಮ್ಮ ಮುಂದೆ. ಈಗ ಹೆಸರು ಕಾಳು ಮತ್ತು ಹಲಸಂದಿ ಕಾಳು ತೊಗೊಂಡಿದ್ದೀನಿ ನಾನಿವತ್ತು ಬಸ್ಸಾರು ಮಾಡೋದಕ್ಕೆ. ಇದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಹಾಕ್ಕೊಳ್ಳೋಣ. ನಿಮ್ಗೆ ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಳ್ಳಿ. ನಾನು ಅರ್ಧ ಹೆಸರು ಕಾಳು, ಅರ್ಧ ಲೋಟ ಹೆಸರು ಕಾಳು, ಅರ್ಧ ಲೋಟ ಅಷ್ಟು ಅಲಸಂದಿ ಕಾಳು ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ವಾಶ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಮೊದಲೇ ಆದರೂ ಹಾಕ್ಕೋಬೋದು ನೀರಲ್ಲಿ, ಇಲ್ಲ ನೀರು ಕುದಿಬೇಕಾದ್ರೆ ಆದರೂ ಹಾಕ್ಕೋಬೋದು. ಅರ್ಧ ಬೇಯೋವರೆಗೂ ಬೇಯಿಸ್ಕೊತಾ ಇದ್ದೀನಿ. ನೋಡಿ, ಈಗ ಅರ್ಧ ಬೆಂದಿದೆ. ಈಗ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಮೊದಲೇ ಹಾಕ್ಬಿಟ್ರೆ ಸೊಪ್ಪು ಕಾಳುಗಳ ಜೊತೆ ನುಣ್ಣಗೆ ಹಾಕ್ಬಿಡುತ್ತೆ. ಹಾಗಾಗಿ ನಾನು ಕಾಳು ಅರ್ಧ ಬೆಂದ ಮೇಲೆ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದು ಬೆರಕೆ ಸೊಪ್ಪು, ಕೊಮ್ಮೆ ಸೊಪ್ಪು, ದಂಟಿನ ಸೊಪ್ಪು, ನುಗ್ಗೆ ಸೊಪ್ಪು ಎಲ್ಲನೂ ಮಿಕ್ಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ಪಾತ್ರೆ ತುಂಬ ಸೊಪ್ಪು ಹಾಕಿದ್ರು ಅದು ಬೇಯೋಷ್ಟರಲ್ಲಿ ಅರ್ಧಕ್ಕಾಗೋಗುತ್ತೆ. ಈಗ ಇದ್ರ ಮೇಲೇ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಮುಚ್ಚಿಟ್ಕೊಂಡ್ಬಿಡೋಣ. ಉಪ್ಪು ಹಾಕ್ಕೋಬೇಕು ಸೊಪ್ಪಿನ ಮೇಲೇ. ನೋಡಿ, ಉಪ್ಪು ಹಾಕ್ಕೊಳ್ಬೇಕು. ಉಪ್ಪು ಹಾಕಿದ್ರೆ ಅದು ನೋಡಿ ಈಗ ಬೆಂದಿದೆ. ಅದು ಸೊಪ್ಪಿಗೆ ಮತ್ತು ಕಾಳುಗಳಿಗೆ ಎಲ್ಲನೂ ಹಿಡಿದಿರುತ್ತೆ. ಇಲ್ಲ ಅಂತಂದರೆ ನಾವು ಲಾಸ್ಟಲ್ಲಿ ಹಾಕಿದ್ರೆ ಅಷ್ಟು ಕಾಳುಗಳಿಗೆ ಉಪ್ಪು ಹಿಡಿಯೋದಿಲ್ಲ. ಅಥವಾ ನೀವು ಲಾಸ್ಟಲ್ಲಿ ಬೇಕಾದರೂ ಹಾಕ್ಕೋಬೋದು. ನಾನು ಕಾಳುಗಳಿಗೆ ಹಿಡಿಯುತ್ತೆ ಅಂತಂದ್ಬಿಟ್ಟು ಒಂದೊಂದು ಸಲ ಮೊದಲೇ ಹಾಕ್ತೀನಿ, ಒಂದೊಂದು ಸಲ ಮರ್ತೋದ್ರೆ ಲಾಸ್ಟಲ್ಲಿ ಸಹ ಹಾಕ್ಕೊಳ್ತೀನಿ. ಈಗ ಅದನ್ನೆಲ್ಲ ಬೆಂದಿದೆ ಅಲ್ವಾ ಸೊಪ್ಪು ಕಾಳು ಎಲ್ಲನೂ. ಈಗ ಅದನ್ನೆಲ್ಲ ಈ ರೀತಿ ಬಸ್ದುಕೊಳ್ಳೋಣ. ಈ ಥರ ಹೋಲ್ಸಿರೋ ಪಾತ್ರೆಯಲ್ಲಿ ಅದನ್ನೆಲ್ಲ ಬಗ್ಗಿಸ್ಕೊಬಿಡ್ಬೇಕು. ಆವಾಗ ನೋಡಿ ಸೊಪ್ಪು ಕಾಳು ಎಲ್ಲ ಬೇರೆ ಬೇರೆ ಆಗುತ್ತಲ್ವ. ಈಗ ಕಾಳನ್ನು ನಮಗೆ ಎಷ್ಟು ಸಾರಿಗೆ ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟು ಕಾಳನ್ನ ಬೇರೆಯಾಗಿ ಆರಿಸ್ಕೋಬೇಕು. ನೋಡಿ, ಇದನ್ನೆಲ್ಲ ಒಂದು ಪ್ಲೇಟಲ್ಲಾದರೂ ಹಾಕ್ಕೊಂಡು ಆರಿಸ್ಕೊಳ್ಳಿ. ಇಲ್ಲಾಂದರೆ ಈ ಥರ ಈಗ ಬಗ್ಸಿದಾಗ ಈಗ ಮೇಲ್ಮೇಲೆ ಬರುತ್ತೆ. ಹಾಗಾಗಿ ನಾನು ಮೇಲೇ ಎತ್ಕೊಂಡಿದ್ದೀನಿ. ನಿಮ್ಮ ಕೈಲಿ ಆಗಿಲ್ಲ ಅಂತಂದರೆ ನೀವು ದೊಡ್ಡ ಪ್ಲೇಟಲ್ಲಿ ಹಾಕ್ಕೊಂಡು ಆರಿಸ್ಕೊಳ್ರಿ. ಎಷ್ಟು ಬೇಕೋ ಅಷ್ಟು ಮಾತ್ರ ಕಾಳು ರುಬ್ಬೋದಕ್ಕೆ ತೆಗೆದಿಟ್ಕೊಂಡಿದ್ದೀನಿ. ನಾವು ಮಾಡ್ತಾಯಿರೋ ಈ ಬಸ್ಸಾರು ನಿಮ್ಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನೋಡಿ, ಸಾರಿಗೆ ಹುಣಸೆಹಣ್ಣು ಇಷ್ಟು ಗಾತ್ರ, ಒಂದು ಚಿಕ್ಕ ನಿಂಬೆಹಣ್ಣಿನ ಗಾತ್ರ ಹುಣಸೆಹಣ್ಣು ನೀರಿನಲ್ಲೇ ಬಿಸಿ ನೀರಿನಲ್ಲೇ ಹಾಕ್ಕೊಳ್ತಾ ಇದ್ದೀನಿ. ಈಗ ಬಗ್ಸಿದ್ವಲ್ಲ ಆ ನೀರಲ್ಲೇ ಹಾಕ್ಕೊಳ್ತಾ ಇದ್ದೀನಿ. ಅದು ಸ್ವಲ್ಪ ಮೃದುವಾಗುತ್ತೆ. ಆಮೇಲೆ ಅದನ್ನು ರುಬ್ಬೋದಕ್ಕೆ ಎತ್ಕೊಳ್ಳೋಣ. ಈಗ ಸೊಪ್ಪನ್ನೆಲ್ಲ ತಣ್ಣಗಾದ್ಮೇಲೆ ಈ ರೀತಿ ಹಿಂಡ್ಕೊಂಡು ಪಕ್ಕಕ್ಕೆ ಇಟ್ಕೋಬೇಕು. ಯಾಕಂದರೆ ಅದರಲ್ಲಿ ಸೊಪ್ಪಿನಲ್ಲೂ ಸ್ವಲ್ಪ ನೀರಿನ ಅಂಶ ಹಾಗೇ ಇರುತ್ತೆ ಅಲ್ವಾ. ನೀರನ್ನೆಲ್ಲ ತೆಗೆದುಬಿಟ್ರೆ ಪಲ್ಯ ತುಂಬ ಚೆನ್ನಾಗಿರುತ್ತೆ. ನೋಡಿ, ಹೀಗೆ ಚೆನ್ನಾಗಿ ಎಲ್ಲ ಹಿಂಡ್ಕೋಬೇಕು. ಸೊಪ್ಪು ಜಾಸ್ತಿ ಮೃದುವಾಗಿಲ್ಲ ನೋಡಿ. ಅಂದರೆ ಲಾಸ್ಟಲ್ಲಿ ನಾನು ಅರ್ಧ ಬೆಂದ ಮೇಲೆ ಹಾಕ್ಕೊಂಡಿದ್ದೀನಲ್ವ, ಕರೆಕ್ಟಾಗಿ ಬೆಂದಿದೆ. ತುಂಬ ಪಿಚಿ ಅಂತ ಆಗಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಬಣ್ಣನೂ ಹಾಗೇ ಇದೆ. ಈ ಕಿಚನ್ ಕ್ವೀನ್ ಕುಕ್ವೇರಲ್ಲಿ ಬೇಯಿಸೋದ್ರಂದರೆ ಇದು ಒಂದು ಲಾಭ. ಅದು ಯಾವ ಬಣ್ಣ ಇರುತ್ತೋ ಅದೇ ಬಣ್ಣನ ಅದು ಉಳಿಸ್ಕೊಂಡು ಬರುತ್ತೆ. ನೋಡಿ, ಈಗ ಎಲ್ಲನೂ ಆಯ್ತಲ್ವ. ಈಗ ಅದಕ್ಕೆ ಕಾಳು ಎಷ್ಟು ಬೇಕೋ ಅಷ್ಟನ್ನು ನಾನು ಅದರಲ್ಲಿ ಎತ್ಕೊಂಡಿದ್ದೀನಿ. ಮಿಕ್ಕಿದ್ದೆಲ್ಲನೂ ಇದರಲ್ಲೇ ಹಾಕ್ಕೊಂಡಿದ್ದೀನಿ. ಈಗ ಒಗ್ಗರಣೆಗೆ ಇಟ್ಕೊಳ್ಳೋಣ. ಪಲ್ಯಕ್ಕೆ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ, ಸಾಸಿವೆ, ಜೀರಿಗೆ ಮತ್ತು ಇಂಗು ಸ್ವಲ್ಪ ಹಾಕ್ಕೊಳ್ಳೋಣ. ಇಂಗು ಹಾಕ್ಕೊಳ್ತಾ ಇದ್ದೀನಿ. ಈಗ ಇಂಗು ಹಾಕ್ಕೊಂಡು ಇದೆಲ್ಲ ಚೆನ್ನಾಗಿ ಚಿಟಪಟ ಅಂತಂದಮೇಲೆ ಇದಕ್ಕೆ ಕರ್ಬೇವಿನ ಸೊಪ್ಪು, ಈರುಳ್ಳಿ ಎಲ್ಲ ಹಾಕ್ಕೊಳ್ಳೋಣ. ನೋಡಿ, ಕರ್ಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಕರ್ಬೇವಿನ ಸೊಪ್ಪು, ಮೆಣಸಿನ್ಕಾಯಿ, ಬೆಳ್ಳುಳ್ಳಿನ ನೀವು ಈಗಲೇ ಬೇಕಾದರೂ ಹಾಕ್ಕೊಳ್ಳಿ. ಇಲ್ಲ ಅಂತಂದರೆ ಈಗ ಹಾಕಿಲ್ಲ ಅಂತಂದರೆ ಲಾಸ್ಟಲ್ಲಿ ಬೇಕಾದರೂ ಫೈನಲಾಗಿ ಹಾಗೆ ಹಾಕ್ಕೊಳ್ಬೋದು. ನಾನೀಗ ಇದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿನ ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ಕೊಂಡಿದ್ದೀನಿ. ಮತ್ತೇನೂ ಹಾಕ್ತೀನಿ. ಈರುಳ್ಳಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಈ ಒಗ್ಗರಣೆನಲ್ಲೇ ನಾನು ಸಾರಿಗೂ ಸಹ ಎತ್ಕೊಳ್ತೀನಿ ರುಬ್ಕೊಳ್ಳೋದಕ್ಕೆ. ಅರ್ಧ ಅಷ್ಟು ಒಗ್ಗರಣೆನ ಸಾರಿಗೆ ರುಬ್ಬೋದಕ್ಕೆ ಎತ್ಕೊಳ್ಳೋಣ. ಚೆನ್ನಾಗಿ ಕೆಂಪಗೆ ಆಗಬೇಕು. ನೋಡಿ, ಈಗ ಇದರಲ್ಲಿ ಅರ್ಧದಷ್ಟು ಎತ್ಕೊಂಡಿದ್ದೀನಿ. ಇನ್ನು ನಿಮಗೆ ಬೆಳ್ಳುಳ್ಳಿ ಫ್ಲೇವರ್ ಬೇಕು ಅಂದರೆ ಮತ್ತೆ ಇನ್ನೊಂದು ಸ್ವಲ್ಪ ಹುರಿದುಕೊಂಡು ಹಾಕ್ಕೋಬೋದು. ನೋಡಿ, ಈಗ ಪಲ್ಯಕ್ಕೆಲ್ಲನೂ ಬೆರೆಸ್ಕೊಂಬಿಡೋಣ. ಸೊಪ್ಪಿದೆ ಅಲ್ವಾ, ಅದನ್ನೆಲ್ಲನೂ ಹಾಗೆ ಬೆರೆಸ್ಕೊಳ್ಳೋಣ. ಇದಕ್ಕೂ ಸಹ ನೀವು ಬೆಳ್ಳುಳ್ಳಿ ಇನ್ನೂ ಬೇಕು ಅಂತಂದರೆ ಮತ್ತೆ ಹಾಕ್ಕೋಬೋದು. ಬೆಳ್ಳುಳ್ಳಿ ಇವಾಗ ನಾನು ಇದಕ್ಕೆ ಸಾರಿಗೆ ಎಲ್ಲದಕ್ಕೂ ಹಾಕ್ಕೊಳ್ತೀನಲ್ವ ಇನ್ನೊಂದು ಸ್ವಲ್ಪ, ಆವಾಗ ಇದಕ್ಕೂ ಸಹ ಇನ್ನೂ ಬೇಕು ಅಂತ ಅನಿಸಿದರೆ ಹಾಕ್ಕೋಬೋದು. ಬೆಳ್ಳುಳ್ಳಿ ಫ್ಲೇವರ್ ಇಷ್ಟ ಇಲ್ಲ ಅಂತಂದರೆ ಬೆಳ್ಳುಳ್ಳಿ ಹಾಕ್ತೀರ ಸಹ ಮಾಡ್ಬೋದು. ಉಪ್ಪು ಆವಾಗಲೇ ಸ್ವಲ್ಪ ಕಡಿಮೆ ಹಾಕಿದ್ದೀನಿ. ಈಗ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ನೀವು ಸೊಪ್ಪು ಬೇಯಿಸ್ಬೇಕಾದ್ರೇ ಉಪ್ಪು ಕರೆಕ್ಟಾಗಿ ಹಾಕಿದರೆ ಆವಾಗ ನೀವು ಈ ಥರ ಪಲ್ಯಕ್ಕೆ ಹಾಕೋ ಅಷ್ಟಿರಲ್ಲ. ನೋಡಿಕೊಂಡು ಹಾಕ್ಕೊಳ್ಳಿ ಉಪ್ಪನ್ನು ಮಾತ್ರ.
ಎರಡೆರಡು ಸಲ ಒಂದೇ ಇದು ಹಾಕಬೇಡಿ. ಇದಕ್ಕೆ ಸಾಂಬಾರ್ಗೆ ರುಬ್ಕೊಳ್ಳೋದಕ್ಕೆ ಕಾಳು ಎತ್ಕೊಂಡಿದ್ನಲ್ವ, ಕಾಳು ಒಗ್ಗರಣೆ ಎತ್ಕೊಂಡಿದ್ನಲ್ವ, ಅದಕ್ಕೆ ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಮತ್ತು ಇದಕ್ಕೂ ಅಷ್ಟೇ ಉಪ್ಪು ಸಾಲಿಲ್ಲ ಅಂತ ಉಪ್ಪು ಇನ್ನೊಂಚೂರು ಹಾಕ್ಕೊಂಡೆ. ಈಗ ಸಾರಿಗೆ ಒಗ್ಗರಣೆ ಹಾಕ್ಕೊಳ್ಳೋಣ. ಸ್ವಲ್ಪ ಎಣ್ಣೆ, ಸಾಸಿವೆ, ಒಂಚೂರು ಜಜ್ಜಿರೋ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಫ್ಲೇವರ್ ಬೇಕು ಅಂತ, ನಿಮಗೆ ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೆಳ್ಳುಳ್ಳಿನ ಸ್ಕಿಪ್ ಮಾಡಿ. ಈಗ ನಾನು ಇದರಲ್ಲಿ ಒಂದು ಸ್ವಲ್ಪ ಪಲ್ಯಕ್ಕೂ ತೆಗೆದುಕೊಂಡು ಹಾಕ್ಕೊಳ್ತೀನಿ. ತುಂಬ ಕ್ರಂಚಿನೆಸ್ ಇರುತ್ತಲ್ವ, ಆವಾಗ ತುಂಬ ಕ್ರಂಚಿಯಾಗಿ ಟೇಸ್ಟ್ ಆಗಿರುತ್ತೆ ಅಂತಂದ್ಬಿಟ್ಟು ಈ ರೀತಿ ಮಾಡ್ಕೊಳ್ತಾ ಇದ್ದೀವಿ. ಆಂಧ್ರದವ್ರು ಪಪ್ಪು ಸಾರು ಅಂತ ಮಾಡ್ತಾರಲ್ವ, ಆ ಥರ ಮಾಡಿದ್ದೀನಿ ಇವತ್ತು. ಹಾಗಾಗಿ ನೋಡಿ, ಇವಾಗ ಸಾರು ಕುದಿದ್ರೆ ಆಯಿತು. ಸಾರಿಗೆ ಒಗ್ಗರಣೆ ಹಾಕ್ಕೊಂಡು ಸಾರನ್ನೆಲ್ಲನೂ ಹಾಕ್ಕೊಂಡ್ಬಿಟ್ರೆ, ರುಬ್ಬಿರೋದನ್ನು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಈಗ ಪಲ್ಯಕ್ಕೂ ಈ ಬೆಳ್ಳುಳ್ಳಿನ ಉಳಿಸ್ಕೊಂಡಿದ್ದಿದ್ದು ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಸ್ವಲ್ಪ ಕಡಲೆಬೀಜ ಪೌಡ್ರನ್ನ ಹುರಿದು ಪುಡಿ ಮಾಡಿರೋ ಕಡಲೆಬೀಜ ಪೌಡ್ರನ್ನು ಚೆಲ್ಕೊಳ್ತಾ ಇದ್ದೀನಿ ಇದರಲ್ಲಿ. ಕಡಲೆಬೀಜ ಮತ್ತು ಕಡಲೆಪಪ್ಪು ಸ್ವಲ್ಪ ಪೌಡ್ರ್ ಮಾಡಿ ಇಟ್ಕೊಂಡಿದ್ರೆ ಈ ಥರ ಪಲ್ಯಗಳಿಗೆ ಹಾಕ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ಬಸ್ಸಾರು ಟೇಸ್ಟ್ ಆಗಿರುತ್ತೆ. ಈ ಥರ ಪಲ್ಯಕ್ಕೆ ಪೌಡ್ರ್ ತರಿಯಾಗಿ ಪೌಡ್ರ್ ಮಾಡಿಕೊಂಡು ಹಾಕ್ಕೋಬೇಕು. ಇದು ಸೊಪ್ಪುಗಳು ತಿನ್ನೋದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಅದರಲ್ಲೂ ಈ ಥರ ಬಸ್ಸಾರು ಆ ಥರ ಮಾಡೋದ್ರಲ್ಲಿ ಪ್ರೋಟೀನು ಇರುತ್ತೆ, ವಿಟಮಿನ್ಸ್ ಇರುತ್ತೆ, ಮಿನರಲ್ಸ್ ದೊರಕುತ್ತೆ. ಹಾಗಾಗಿ ಇದು ತುಂಬ ಚೆನ್ನಾಗಿರುತ್ತೆ. ನೋಡಿ, ನಾನು ಮುದ್ದೆ ಇವತ್ತು ಸ್ಟೀಲ್ ಪಾತ್ರೆಯಲ್ಲಿ ಮಾಡ್ತಾಯಿದ್ದೀನಿ. ಏನಪ್ಪ ಇದು ನೀವು ಸ್ಟೀಲ್ ಪಾತ್ರೆಯಲ್ಲಿ ಮಾಡ್ತಾಯಿದ್ದೀರಾ ಅಂತೀರ ಅಲ್ವಾ? ನಾನು ಸಿಲ್ವರ್ ಪಾತ್ರೆ ಆದಷ್ಟು ಅವಾಯ್ಡ್ ಮಾಡ್ತೀನಿ. ಹಾಗಾಗಿ ನಾನು ಮುದ್ದೆ ಸಹ ಸ್ಟೀಲ್ ಪಾತ್ರೆಯಲ್ಲೇ ಮಾಡ್ತಾಯಿದ್ದೀನಿ. ಒಂದು ಚೊಂಬು ನೀರಿಗೆ 1 ಕಪ್ನಷ್ಟು ರಾಗಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಸಿಕ್ ಯಾರು ಮುದ್ದೆ ಮಾಡೋಕ್ಕೆ ಬರದೇ ಇರೋರಿಗೋಸ್ಕರ ಹೇಳ್ಕೊಡ್ತಾ ಇದ್ದೀನಿ. ಈ ಥರ ಮಾಡ್ಕೊಂಡ್ಬಿಟ್ಟು ನೀರು ಸ್ವಲ್ಪ ಜಾಸ್ತಿನೇ ಇಟ್ಟರೂ ಪರವಾಗಿಲ್ಲ. ಇದು ಚೆನ್ನಾಗಿ ಕುದಿಬೇಕು. ಒಂದು 10 ಮಿನಿಟ್ಸ್ ಚೆನ್ನಾಗಿ ಕುದಿದ ಮೇಲೆ ಗಮ್ಮಂತ ಸ್ಮೆಲ್ ಬರುತ್ತೆ, ಅಂದರೆ ಗಮ್ಮಂತ ಬರುತ್ತೆ. ಆಗ ರಾಗಿ ಕುದೀತಾ ಇರೋದು. ಈಗ ಇದನ್ನು ಸ್ವಲ್ಪ ಬಸ್ಕೋಬೇಕು. ನೀರನ್ನ ಬಸ್ಕೊಂಡ್ರೆ, ಗಂಜಿ ಬಸ್ಕೊಂಡ್ರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟೇ ಹಾಕಿ ತೊಳ್ಸ್ಕೊಬೋದು. ಆವಾಗ ಮುದ್ದೆ ಒಂಚೂರು ಗಂಟು ಬರಲ್ಲ. ನೋಡಿ, ಈಗ ನೀರನ್ನ ಬಸ್ಕೊಳ್ತಾ ಇದ್ದೀನಲ್ವ, ಆ ಥರ ನೀರನ್ನ ಇನ್ನೊಂದು ಕಪ್ಗೆ ಏನಕ್ಕಾದ್ರೂ ಸ್ವಲ್ಪ ಬಗ್ಗಿಸ್ಕೊಬಿಡ್ಬೇಕು. ಬಗ್ಗಿಸ್ಕೊಂಡು ಇವಾಗ ತೊಳ್ಸಿದ್ರೆ ಒಂದು ಚೂರು ಗಂಟು ಬರಲ್ಲ. ನೋಡಿ, ನಾನು 1 ಕಪ್ನಷ್ಟು ನೀರು ಪಕ್ಕಕ್ಕೆ ಇಟ್ಕೊಬಿಟ್ಟಿದ್ದೀನಿ. ಈಗ ಹೀಗೆ ತಿರುವ್ಕೊಂಡ್ರೆ ಒಂದು ಚೂರು ಗಂಟು ಬರಲ್ಲ. ಮುದ್ದೆ ತುಂಬ ರಬ್ಬರ್ ಥರ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತಂದರೆ, ಸ್ಟೀಲ್ ಪಾತ್ರೆನಲ್ಲೂ ಸಹ ಮುದ್ದೆ ಅಂಟದೀರ ಚೆನ್ನಾಗಿ ಬರುತ್ತೆ. ಅದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈಗ ನೋಡಿ ಎಷ್ಟು ಸ್ಪಾಂಜಿಯಾಗಿ, ಅಂದರೆ ಚೆಂಡು ಥರನೇ ಇರುತ್ತೆ. ಸಾಕಾಗಿಲ್ಲ ಅಂತಂದರೆ ನೀರು ಹಾಕ್ಕೊಳ್ಳಿ, ಸಾಕಾಯಿತು ಅಂತಂದರೆ ಅಷ್ಟರಲ್ಲೇ ನೀವು ಮುದ್ದೆ ತೊಳೆಸ್ಕೊಳ್ಳಿ. ನೋಡಿ, ಹೀಗೆ ತೊಳೆಸ್ಕೊಂಡ್ರೆ ಮುದ್ದೆ ಕರೆಕ್ಟಾಗಿ ಹದವಾಗಿ ನೋಡಿ, ಅಲ್ಲೇ ಮುದ್ದೆ ಹಂಗೆ ಅದರಲ್ಲೇ ಮುದ್ದೆ ಕಟ್ಟಿದಂಗೆ ಬಂದ್ಬಿಡುತ್ತೆ. ನಾವು ಜಾಸ್ತಿ ಪ್ರೆಷರ್ ಕೊಡೋ ಅಷ್ಟೇ ಏನಿಲ್ಲ. ಈ ರೀತಿ ತೊಳೆಸ್ಕೊಂಡ್ರೆ ಮುದ್ದೆ ತುಂಬ ಚೆನ್ನಾಗಿ ಬರುತ್ತೆ. ಬೇಸಿಕ್ಕಾಗಿ ಮುದ್ದೆ ಮಾಡೋರಿಗೋಸ್ಕರ ನಾನು ಇದನ್ನು ತೋರಿಸ್ಕೊಟ್ಟಿದ್ದೀನಿ, ಎಕ್ಸ್ಪರ್ಟ್ಗಳಿಗಲ್ಲ. ನೋಡಿ, ಈಗ ಪಾತ್ರೆನಲ್ಲೂ ಏನೂ ಉಳ್ಕೊಂಡಿಲ್ಲ ಅಲ್ವಾ, ಒಂಚೂರು ಇಲ್ಲ ಪಾತ್ರೆನೂ. ಅದಕ್ಕೆ ನಾನು ನಿಮಗೆ ನೀಟಾಗಿ ತೋರಿಸಿದ್ದು. ಇದೇನಿದು ಪಾತ್ರೆಲೆಲ್ಲ ಮೆತ್ಕೊಳ್ಳುತ್ತೆ, ಸ್ಟೀಲ್ ಪಾತ್ರೆ ಅಂತಾರಲ್ಲ ಕೆಲವರೆಲ್ಲ. ಹಾಗಾಗಿ ಕೈಗೆ ನೀರು ಸವರ್ಕೊಂಡು ಈ ಥರ ಮುದ್ದೆ ಮಾಡ್ಕೊಳ್ಳಿ. ಮಣೆ ಮೇಲಾದರೂ ಮಾಡ್ಕೊಳ್ಳಿ, ಇಲ್ಲ ತಟ್ಟೆನಲ್ಲಿ ಬೇಕಾದರೂ ಮಾಡ್ಕೊಳ್ಳಿ, ಹೇಗೆ ಬೇಕಾದರೂ ಮಾಡ್ಕೋಬೋದು. ಈಗ ಮುದ್ದೆ ಉಂಡೆ ಕಟ್ಕೊಳ್ಳಿ. ನೋಡಿ, ನೀಟಾಗಿ ಬಂತು ಮುದ್ದೆ. ನೋಡಿ, ನಾನು ಹಾಕಿದ್ದು 1 ಕಪ್ಗೆ 3 ಮುದ್ದೆ ಆಗಿದೆ. ಮನೇಲಿ 3 ಮುದ್ದೆ. ನೋಡಿ, ಮಾಡಿರೋ ಮುದ್ದೆ ಮತ್ತು ಬಸ್ಸಾರು. ನಾನು ಮಾಡಿರೋ ಈ ಬಸ್ಸಾರು ಮುದ್ದೆಗೆ ಖಂಡಿತ ನಿಮ್ಮದೊಂದು ಲೈಕು ಶೇರ್ ಇರಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.